ಹಾಯ್ ಹಲೋ ಫ್ರೆಂಡ್ಸ್, ನಾನಿವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆ ಬೇಗ ಎದ್ದು ತಿಂಡಿಗೆ ಟೊಮೊಟೊ ಬಾತ್ ಮಾಡಿ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ಜಾತ್ರೆಗೆ. ಮತ್ತು ರೆಡಿಯಾಗಿ ಇವಾಗ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಹೋಗೋಣ ಅಂತ ರೆಡಿ ಮಾಡ್ಕೊಂಡ್ವಿ. ಆದರೆ ನಮ್ಮ ಹಸ್ಬೆಂಡ್ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಬ್ರದರ್ಗೆ ಕಾಲ್ ಮಾಡಿ ಬರೋಕ್ಕೆ ಹೇಳ್ಬಿಟ್ಟು ನಾನು, ಸಿಸ್ಟರ್ ಮತ್ತು ಮಕ್ಕಳು 3 ಜನ ಕಾರಲ್ಲೇ ಹೋದ್ವಿ. ಇವಾಗ ನಮ್ಮ ಫ್ರೆಂಡ್ ಮನೆಗೆಲ್ಲ ಬಂದ್ವಿ. ಫ್ರೆಂಡ್ ಅಕ್ಕನ ಮಗಳು ನನ್ನ ಫ್ರೆಂಡ್ಗೆ ತಲೆ ಬತ್ತಾ ಇದ್ಲು ಅಕ್ಕನ ಮಗಳಿಗೆ. ಮತ್ತು ಎಲ್ಲರ ಜೊತೆನೂ ವೀಡಿಯೋ ಫೋಟೋ ಎಲ್ಲ ಮಾಡಿಕೊಂಡು ಹಾಗೆ ಜಾತ್ರೆ 3 ದಿನದಿಂದ ಸ್ಟಾರ್ಟ್ ಆಗಿದೆ. ನಾವು 3 ದಿನದಿಂದನೇ ಹೋಗೋಕ್ಕಾಗಲ್ಲ ಅಂತ ಹೇಳಿ ಇವತ್ತು ಕೊಂಡೋತ್ಸವ. ಪಟಾಕಿ ಎಲ್ಲ ತುಂಬ ಜಾಸ್ತಿ ಹೊಡಿತಾ ಇದ್ರು. ಅದಕ್ಕೆ ಮಕ್ಕಳೆಲ್ಲ ಹೆದರ್ಕೋತಾ ಇದ್ರು. ಅದಕ್ಕೆ ಹತ್ರ ಹೋಗಲಿಲ್ಲ, ದೂರನೇ ಫ್ರೆಂಡ್ ಮನೆ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ವಿ. ಇವಾಗ ವೀರಗಾಸೆ ಕುಣಿತ ಮತ್ತು ಹುಲಿ ವಾಹನ ಮೆರವಣಿಗೆ ಮಾಡ್ತಾಯಿದ್ರು. ಊರೊಳಗಡೆ ಎಲ್ಲ ಹೋಯ್ತು. ಮತ್ತು ಇವಾಗ ಫ್ರೆಂಡ್ ಮನೆ ಹತ್ರನೇ ರೋಡ್ ಸೈಡೇ ಬಂದರು. ಅದಕ್ಕೆ ನಾವು ಹತ್ರಲ್ಲೇ ಹೋಗಲಿಲ್ಲ, ದೂರನೇ ನಿಂತ್ಕೊಂಡು ನೋಡೋಣ ಅಂತ ನೋಡ್ತಾ ಇದ್ವಿ. ಒಂದು 5 ಜನ ಏನೋ ಬಂದಿದ್ದರು. ಮತ್ತು ಹುಲಿ ವಾಹನ ಎಲ್ಲನೂ ಮಾಡ್ತಾಯಿದ್ರು. ತುಂಬ ರಶ್ ಇತ್ತು, ಅಂದರೆ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಒಟ್ಗುಳಿಪುರ ಜಾತ್ರೆನ. ತುಂಬ ಚೆನ್ನಾಗಿದೆ. ಮತ್ತು ಹಾಗೆ ಇನ್ನೊಬ್ಬ ಫ್ರೆಂಡು ಬಂದಿದ್ಲು. ಅವಳು ಮಾತಾಡಿಸ್ಕೊಂಡು ಜಾತ್ರೆ ಎಲ್ಲ ನೋಡಿದಾಗಾಯಿತು. ಎಲ್ಲ ಫ್ರೆಂಡ್ಸು ಮೀಟ್ ಮಾಡಿ ತುಂಬ ದಿನ ಆಗಿತ್ತು. ಅವ್ರ ಜೊತೆನೂ ಮಾತಾಡಿ ಎಲ್ಲರೂ ನೋಡಿಕೊಂಡು ಆಯಿತು. ಮತ್ತು ಇವಾಗ ಪೂಜೆ ಎಲ್ಲ ಮಾಡಿಸೋಣ ಅಂತ ನನ್ನ ಫ್ರೆಂಡು ಫ್ಯಾಮಿಲಿ ಎಲ್ಲ ರೆಡಿಯಾಗಿ ಇವಾಗ ಹತ್ರಕ್ಕೆ ಹೋಗ್ತಾ ಇದ್ದಾರೆ. ನಾನಂತೂ ಹತ್ರಕ್ಕೆ ಹೋಗಲಿಲ್ಲ, ಅವಳು ಹೋಗ್ತಾ ಇದ್ಲು. ಹಾಗೆ ನಾನು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇವಾಗ ದೇವರು ಮೆರವಣಿಗೆ ಎಲ್ಲ ಆಯಿತು. ಇವಾಗ ಹುಲಿ ವಾಹನೆಗೆ ಪೂಜೆ ಮಾಡಿಸ್ತಾ ಇದ್ದಾರೆ. ನನ್ನ ಫ್ರೆಂಡು ಕೂಡ ರೆಡಿಯಾಗಿ ಇವಾಗ ದೇವರು ಹತ್ರಕ್ಕೆ ಬಂತು. ಮತ್ತು ಪೊಲೀಸ್ ಎಲ್ಲ ಅಲ್ಲೇ ನಿಂತು ವೆಹಿಕಲ್ಸ್ ಎಲ್ಲನೂ ತಡಿತಾಯಿದ್ರು. ಯಾಕಂದರೆ ರೋಡ್ ಕ್ರಾಸ್ ಮಾಡೋದು ಕಷ್ಟ ಅಂತ. ಮತ್ತು ನನ್ನ ಫ್ರೆಂಡು ಇವಾಗ ಪೂಜೆ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾಳೆ ಪೂಜೆ ಮಾಡ್ಸೋಕ್ಕಂತ. ತುಂಬ ಜನ ವೆಹಿಕಲ್ಸು ಮತ್ತು ಸತ್ಯಮಂಗಲ ಹೋಗೋ ರೋಡಲ್ವಾ, ವೆಹಿಕಲ್ಸ್ ಎಲ್ಲ ತುಂಬ ಹೋಗ್ತಾ ಇದ್ದಾವೆ, ಲೋಡ್ ಗಾಡೀಸ್ ಎಲ್ಲ. ಮತ್ತು ನಮ್ಮ ಚಿಕ್ಕಮ್ಮನೂ ಕೂಡ ಹೋಗಿ ಪೂಜೆ ಮಾಡಿಸಿದ್ರು. ನಾವು ಇಲ್ಲೇ ಪಕ್ಕದಲ್ಲೇ ಕಾರ್ ಪಾರ್ಕಿಂಗ್ ಮಾಡಿದ್ವಿ. ಎಲ್ಲ ಪೂಜೆ ಎಲ್ಲ ಆಯಿತು. ಮತ್ತು ಇವಾಗ ನನ್ನ ಫ್ರೆಂಡು ಪೂಜೆ ಮಾಡಿಸ್ಕೊಂಡು ಬಂದು, ಮತ್ತು ಬೆಳಿಗ್ಗೆ ನಮ್ಮ ಮನೇಲೇ ತಿಂಡಿ ಏನು ತಿನ್ಕೊಂಡು ಹೋಗಿದ್ವಿ. ಮತ್ತು ಇವಾಗ ಜಾತ್ರೆ ಎಲ್ಲ ಕಂಪ್ಲೀಟ್ ಆಯಿತು. 3 ದಿನದಿಂದನೂ ಜಾತ್ರೆ ಸ್ಟಾರ್ಟ್ ಆಗಿದೆ. ಆದರೆ ನಾವು 3 ದಿನದಿಂದ ಹೋಗೋಕ್ಕಾಗಿಲ್ಲ ಅಂತ ಇವತ್ತು ಹೋಗಿ ಪೂಜೆ ಮಾಡಿಸ್ಕೊಂಡು ಕೊಂಡ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಆದರೆ ನಾವು ಹೋಗೋ ತನಕ ಕೊಂಡೆ ಎಲ್ಲ ಮುಗಿದೋಗಿತ್ತು. ಆದರೂ ಪೂಜೆ ಮಾಡಿಸ್ಕೊಂಡು ಫ್ರೆಂಡು ತುಂಬ ದಿನದಿಂದ ಕರಿತಾಯಿದ್ಲು. ಅದಕ್ಕೆ ಅವ್ರ ಮನೆಗೆ ಹೋಗಿ ಬೆಳಿಗ್ಗೆ ತಿಂಡಿನೇ ಸ್ವಲ್ಪ ಅವ್ರ ಮನೇಲೂ ತಿಂದ್ಕೊಂಡು ನಮ್ಮ ಮನೇಲೇ ತಿಂದ್ಕೊಂಡು ಹೋಗಿದ್ವಿ. ಆದರೂ ಫೋರ್ಸ್ ಮಾಡ್ತಿದ್ಲು ಅಂತ ಅವ್ರ ಮನೇಲೂ ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ಹಾಗೆ ಫೋಟೋಸ್ ಎಲ್ಲ ತೆಗಿತಾ ಹಾಗೆ ಇನ್ನೊಬ್ಬ ಫ್ರೆಂಡು ಬಂದಿದ್ಲು. ಅವಳ ಜೊತೆನೂ ವಿಡಿಯೋ ಮಾಡ್ತಾ ಇವಾಗ ದೇವ್ರ ಪೂಜೆ ಮಾಡಿಸೋಣ ಅಂತ ಹೋದ್ವಿ. ಅಲ್ಲೇನು ಪಾರ್ಕಿಂಗಿನ ತುಂಬ ರಶ್ ಇತ್ತು. ಆದರೂ ಪೂಜೆ ಮಾಡಿಸ್ಕೊಂಡು ಇದು ದೇವರ ಹೆಸರು ಚೆನ್ನೈ ಸ್ವಾಮಿ ಅಂತ. ಡೆಕೋರೇಷನ್ ಎಲ್ಲ ಚೆನ್ನಾಗೇ ಮಾಡಿದ್ರು. ಮತ್ತು ಇವಾಗ ದೇವ್ರ ಪೂಜೆ ಎಲ್ಲ ಆಯಿತು. ಮತ್ತು ಇವಾಗ ಹೊರಗಡೆ ಬಂದ್ವಿ. ಹಾಗೆ ಇದು ಕೊಂಡೋತ್ಸವ ನಡೆಯೋ ಸ್ಥಳ. ಅಲ್ಲಿ ಸುಮ್ಮನೆ ಕೈ ಮುಗಿದು ಹಾಗೆ ಐಸ್ ಕ್ರೀಮ್ ಕೇಳಿದ್ರು ಅಂತ ಮಕ್ಕಳು ಐಸ್ ಕ್ರೀಮ್ ಕೊಡಿಸಿ, ಹಾಗೆ ಆಟ ಸಾಮಾನು ಏನೋ ಕೇಳ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಹಾಗೆ ಅವ್ರಿಗೇನು ಬೇಕೋ ಅದು ತಗೊಟ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಮತ್ತೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.